ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾ ಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತೇನೆ. ಇನ್ನೂ ಯಾರು ನಮ್ಮೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ, ದಯವಿಟ್ಟು ಮಾಡಿ ಸಪೋರ್ಟ್ ಮಾಡಿ. ಅದರ ಜೊತೆಗೆ ಇದೇ ಜುಲೈ 12ನೇ ತಾರೀಕು ವಿಶೇಷವಾದಂತಹ ರಮಲಶಾಸ್ತ್ರ, ತಂಡುಲ ಶಾಸ್ತ್ರ, ತಾಂಬೂಲ ಶಾಸ್ತ್ರ ಮತ್ತು ಪಂಚಾಂಗ ಪ್ರಶ್ನ, ಹೀಗೆ ಅನೇಕ ವಿಚಾರಗಳುಳ್ಳಂತಹ ನಿಗೂಢವಾಗಿರುವ ಪ್ರಶ್ನಾಶಾಸ್ತ್ರ ತರಗತಿಯನ್ನು ಲೇರುಚಿ ಹೋಟೆಲ್ ಮೈಸೂರಿನಲ್ಲಿ ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಕ್ಲಾಸಸ್ಸನ್ನು ಮಾಡ್ತಾ ಇದ್ದೇನೆ. ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಅಡ್ಮಿಷನ್ ಆಗಿ ಅಂತ ಹೇಳ್ತಾ, ಇವತ್ತಿನ ವಾರ ಭವಿಷ್ಯವನ್ನು ನೋಡೋದಾದ್ರೆ ಜೂನ್ 1ನೇ ತಾರೀಕಿಂದ ಜೂನ್ 7ನೇ ತಾರೀಕುವರೆಗೆ ವಾರದ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಹೈಲೈಟ್ಸ್ ನೋಡೋದಾದ್ರೆ ಶ್ರೀಶಕೆ 1947ನೇ ವಿಶ್ವಾವಸು ಸಂವತ್ಸರ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷ ಇರುವಂಥದ್ದು, ಬಹಳ ವಿಶೇಷವಾಗಿರುವಂಥದ್ದು. ಇನ್ನು ಈ ವಾರದ ಹೈಲೈಟ್ಸ್ ಅನ್ನ ನೋಡೋದಾದ್ರೆ ಅಂತ ಏನು ವಿಶೇಷವಾದಂತಹ ದಿನಗಳು ಇಲ್ಲ. 6ನೇ ತಾರೀಕು ಸರ್ವತ್ರ ಏಕಾದಶಿ ಮತ್ತು ಗಾಯತ್ರಿ ಜಯಂತಿ ಇರುವಂಥದ್ದು. 7ನೇ ತಾರೀಕು ಬಕ್ರೀದ್ ಇರುವಂಥದ್ದು. ಅದನ್ನು ಬಿಟ್ಟರೆ ಇನ್ನೇನು ಅಂತ ವಿಶೇಷ ಇಲ್ಲ. ಇನ್ನು ಮೊದಲನೇದಾಗಿ ಮೇಷರಾಶಿಯವ್ರ ಬಗ್ಗೆ ನೋಡೋದಾದ್ರೆ, ಮೇಷರಾಶಿಯವ್ರಿಗೆ ಹೇಗಿದೆ ಈ ವಾರ ಅಂತ ನಾವು ನೋಡೋದಾದ್ರೆ, ಮೇಷರಾಶಿಯವ್ರಿಗೆ 3, 3, 6, 3, 9, 2, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮೇಷರಾಶಿಯವ್ರಿಗೆ ಈ ವಾರ ಸ್ವಲ್ಪ ಕಷ್ಟ ಇದೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಲಿಲ್ಲ ಅಂದರೆ ಧನ ಮಾನ ಹಾನಿ ಆಗುವಂಥದ್ದು ಇರ್ತದೆ, ಹಣವನ್ನು ಕಳ್ಕೊಳ್ಳುವಂಥದ್ದು, ವ್ಯವಹಾರದಲ್ಲಿ ಸ್ವಲ್ಪ ಕಿರಿಕಿರಿ, ಮನೆಯಲ್ಲಿ ಕೂಡ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆಗಳು, ಸ್ವಲ್ಪ ಅನಾರೋಗ್ಯ ಪೀಡಿಸುವಂಥದ್ದಾಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನೀವು ಮಾಡಬೇಕಾಗಿರುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತೊಗರಿ ಬೆಲ್ಲ ಕೊಟ್ಟೊಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ವೃಷಭ ರಾಶಿಯವ್ರಿಗೆ 3, 3, 6 ಕವಡೆ, 6, 6, 10, 14, 17 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವಿಶೇಷವಾಗಿ ವೃಷಭ ರಾಶಿಯವ್ರಿಗೆ 17 ಕವಡೆ ಮನಸ್ಸಿನಂತೆ ಕಾರ್ಯಗಳು ನೆರವೇರುತ್ತದೆ, ಬಂಧುಗಳ ದರ್ಶನವಾಗುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ವಿಚಾರದಲ್ಲಿ ಶುಭ ಮತ್ತು ಲಾಭ ಪ್ರಾಪ್ತಿ ಆಗ್ತದೆ. ಏನು ಅನ್ಕೊಂಡ್ರು ಆಗತ್ತಂತೆ ಈ ವಾರ. ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ, ಎಲ್ಲ ಥರದ ಅನುಕೂಲಗಳು, ನೀವು ಅನ್ಕೊಂಡಿರುವಂಥ ಕೆಲಸ ಕಾರ್ಯಗಳು ಈ ವಾರ ಆಗತ್ತೆ. ಇನ್ನು ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವ್ರಿಗೆ 4, 4, 3, 7, 7, 9, 10, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮಿಥುನ ರಾಶಿಯವರಿಗೆ ಸರ್ಕಾರದಿಂದ ಸಹಾಯ, ಸರ್ಕಾರದ ಕೆಲಸಗಳಲ್ಲಿ ಅನುಕೂಲ, ಬರಬೇಕಾಗಿರುವಂಥ ದುಡ್ಡು ಬರುವಂಥದ್ದು, ಸ್ತ್ರೀ ಸೌಖ್ಯ, ಮನೆಯಲ್ಲಿ ಒಂದಷ್ಟು ಶುಭ ಕಾರ್ಯಗಳ ಚಿಂತನೆ, ಮಿತ್ರರಿಂದ ಅನುಕೂಲ, ಕೀರ್ತಿ ಬೆಳೆಯುವಂತಹ ಯೋಗ, ಅನಾನುಕೂಲವೆಲ್ಲವೂ ಕೂಡ ನಿವಾರಣೆಯಾಗಿ ಅನುಕೂಲ ಪ್ರಾಪ್ತಿಯಾಗುವಂಥ ವಾರ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವ್ರಿಗೆ 4, 8, 8, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ ಮನ್ನಣೆ ಸಿಗುವಂಥದ್ದು, ಬರಬೇಕಾಗಿರುವಂತಹ ದುಡ್ಡು ಬರುವಂಥದ್ದು, ಮತ್ತು ಯಾರ ಹತ್ರನಾದರೂ ಸಾಲ ಕೇಳಿ ಏನೋ ವ್ಯವಹಾರ ಮಾಡಬೇಕು ಅಂದರೆ ಅವರು ಕೊಡುವಂತಹ ಯೋಗ ಈ ವಾರ ಇದೆ. ಸ್ತ್ರೀ ಸೌಖ್ಯ, ಮನೆಯಲ್ಲಿ ಶುಭ ಕಾರ್ಯಗಳು, ಮಿತ್ರರಿಂದ ಅನುಕೂಲ, ವ್ಯವಹಾರದಲ್ಲಿ ಲಾಭ ಆಗುವಂಥ ವಾರ. ಕರ್ಕಾಟಕ ರಾಶಿಯವ್ರಿಗೆ ಈ ವಾರ ಚೆನ್ನಾಗಿದೆ. ಹಾಗಾದ್ರೆ ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಸಿಂಹರಾಶಿಯವ್ರಿಗೆ 3, 3, 6, 6, 3, 9, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ ಸುಖವಿದೆ, ಕಾರ್ಯದಲ್ಲಿ ಅನುಕೂಲ ಆಗುತ್ತೆ, ಅಂದುಕೊಂಡಂಥ ವ್ಯವಹಾರದಲ್ಲಿ ಎಲ್ಲ ಥರದ್ದು ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಮುಜುಗರ ಇಟ್ಕೊಳ್ಳೋದು, ನಿಮ್ಮ ಕೈಲಿ ಆಗುತ್ತೋ ಇಲ್ವೋ ಅನ್ನುವಂಥ ಚಿಂತನೆಯನ್ನು ಮಾಡುವಂಥದ್ದು ಏನು ಬೇಡ. ಖಂಡಿತವಾಗಿಯೂ ನೀವು ಮಾಡುವಂಥ ಕೆಲಸದಲ್ಲಿ ಎಲ್ಲ ಥರದ ಅನುಕೂಲಗಳಾಗತ್ತೆ. ಈ ವಾರ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವ್ರಿಗೆ 3, 3, 6, 6, 2, 8, 8, 2, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ ಸುಖವಿದೆ, ಕಾರ್ಯದಲ್ಲಿ ಅನುಕೂಲವೂ ಇದೆ, ಅಂದುಕೊಂಡಂಥ ಕೆಲಸದಲ್ಲಿ ಸಂಶಯ ಬೇಡ. ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮ್ಯಾಕ್ಸಿಮಮ್ ಶುಭ ಫಲಗಳು ನಿಮಗೆ ಈ ವಾರ
ಪ್ರಾಪ್ತಿ ಆಗತ್ತೆ. ಇನ್ನು ತುಲಾರಾಶಿಯವ್ರ ಬಗ್ಗೆ ನಾವು ನೋಡೋದಾದ್ರೆ ಹೇಗಿದೆ ಅಂತ ನೋಡೋಣ. ನೋಡಿ, ತುಲಾರಾಶಿಯವ್ರ ಬಗ್ಗೆ ನೋಡುವಂತ ಸಂದರ್ಭದಲ್ಲಿ 5, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು ತುಲಾರಾಶಿಯವರಿಗೆ ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ, ಬಟ್ ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದ್ರೆ ಧನ ಮಾನ ಹಾನಿ ಎಲ್ಲ ಆಗುವಂಥದ್ದು. ಒಂದಷ್ಟು ಫೈನಾನ್ಷಿಯಲಿ, ವ್ಯಾವಹಾರಿಕವಾಗಿ, ಕೌಟುಂಬಿಕವಾಗಿ ಸ್ವಲ್ಪ ಕಷ್ಟವನ್ನು ಅನುಭವಿಸುವಂಥದ್ದಾಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನೀವು ಮಾಡಬೇಕಾಗಿರುವಂಥ ಕೆಲಸ ಯಾವುದಪ್ಪ ಬಂದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಒಂದು ಅರ್ಚನೆ ಮಾಡಿಸ್ಕೊಂಡು ಬರುವಂಥದ್ದು, ತುಳಸಿ ಮತ್ತು ಜೇನುತುಪ್ಪವನ್ನು ಕೊಡುವಂಥ ಕೆಲಸವನ್ನ ಮಾಡಿ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವ್ರಿಗೆ 4, 4, 8, 8, 4, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ, ಸರ್ಕಾರದ ಕೆಲಸಗಳಲ್ಲಿ ಅನುಕೂಲ ಆಗುವಂಥದ್ದು, ಧನ ಲಾಭ ಆಗುವಂಥದ್ದು, ವ್ಯವಹಾರದಲ್ಲಿ ಲಾಭ, ಸ್ತ್ರೀ ಸೌಖ್ಯ, ಮನೆಯಲ್ಲಿ ಒಂದಷ್ಟು ಶುಭ ಕಾರ್ಯಗಳ ಬಗ್ಗೆ ಚರ್ಚೆ, ಅನುಕೂಲ ಆಗುವಂಥದ್ದು ಮತ್ತು ಕೀರ್ತಿ ಬೆಳೆಯುವಂಥ ಯೋಗ ಈ ವಾರ ವೃಶ್ಚಿಕ ರಾಶಿಯವ್ರಿಗಿದೆ. ಇನ್ನು ಧನುರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಧನುರಾಶಿಯವ್ರಿಗೆ 4, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು, ವೈರಿಗಳನ್ನು ಜಯಿಸುವಂಥದ್ದು, ಕೋರ್ಟು ಕೇಸು ಕಚೇರಿ ಅಂತಿದ್ದೆ ಅದರಲ್ಲಿ ಜಯ ಸಿಗುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನಮಾನ ಲಾಭ, ನಿನ್ನ ಮನಸ್ಸಿನಂತೆ ಕೆಲಸಗಳು ನೆರವೇರ್ತದೆ. ನೀವು ಅಂದುಕೊಂಡಿರುವಂತಹ ಎಲ್ಲ ಕಾರ್ಯಗಳಲ್ಲಿ ಶುಭ ಫಲಗಳು, ದೈವ ಫಲಗಳು ನಿಮಗೆ ಪ್ರಾಪ್ತಿ ಆಗತ್ತೆ. ಇನ್ನು ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವ್ರಿಗೆ 5, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ ಅಂದ್ರೆ ಧನಮಾನ ಹಾನಿ ಆಗುತ್ತೆ. ಅದರಿಂದ ಈ ವಾರ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಯಾವುದೇ ದುಡುಕು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಬೇಡ. ನೀವು ಮಾಡಬೇಕಾಗಿರುವಂಥದ್ದು ಶನೇಶ್ವರ ಸ್ವಾಮಿಗೆ ಒಂದು ತಿಲಾಭಿಷೇಕವನ್ನು ಮಾಡಿಸಿ ಸ್ವಾಮಿಯ ಆರಾಧನೆಯನ್ನ ಈ ವಾರ ಮಾಡಿ ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಕುಂಭರಾಶಿಯವ್ರಿಗೆ 4, 8, 8, 9 ಕವಡೆ ಬಿದ್ದಿರುವಂಥದ್ದು, ಮನೆಗೆ ಬಂಧುಗಳು ಬರುವಂಥದ್ದು, ಸಮಾಜದಲ್ಲಿ ಗೌರವ ಸನ್ಮಾನಗಳು, ಪ್ರಮೋಷನ್ಸು, ಕೆಲಸದಲ್ಲಿ ಸ್ವಲ್ಪ ಇನ್ಕ್ರಿಮೆಂಟು, ಕೆಲಸ ಸಿಗುವಂಥದ್ದು, ಕಾರ್ಯದಲ್ಲಿ ಜಯ ಲಾಭ, ಅನುಕೂಲಗಳಾಗುವಂಥ ವಾರ ಈ ವಾರ ಕುಂಭರಾಶಿಯವ್ರಿಗೆ ಈ ವಾರ ಚೆನ್ನಾಗಿದೆ. ಇನ್ನು ಕಡೆಯದಾಗಿ ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮೀನರಾಶಿಯವ್ರಿಗೆ 4, 8, 8, 12, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಸರ್ಕಾರದಿಂದ ಸಹಾಯ ಮನ್ನಣೆ, ಧನಲಾಭ, ವ್ಯಾವಹಾರಿಕವಾಗಿ ಲಾಭ, ಸರ್ಕಾರದಿಂದ ಏನಾದ್ರು ಕೆಲಸಗಳಾಗಬೇಕು ಅಂದ್ರೆ ಅದರ ಅನುಕೂಲಗಳಾಗುವಂಥದ್ದು, ಸ್ತ್ರೀ ಸೌಖ್ಯ ಚೆನ್ನಾಗಿ ಸಿಗುವಂಥದ್ದು, ವ್ಯಾವಹಾರಿಕವಾಗಿ ಅನುಕೂಲ ಆಗುವಂತಹ ವಾರ. ಮೀನರಾಶಿಯವರು ಕೂಡ ಈ ವಾರ ಚೆನ್ನಾಗಿದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಈ ಗೋಚಾರದ ಮತ್ತು ಪ್ರಶ್ನ ಇದನ್ನ ನೋಡುವಂಥ ಸಂದರ್ಭದಲ್ಲಿ ನಿಮ್ಮ ಜಾತಕಗಳ ದಶಾಭುಕ್ತಿಗಳನ್ನು ಕೂಡ ಒಮ್ಮೆ ಗಮನಿಸಬೇಕಾಗ್ತದೆ. 6 ತಿಂಗಳಿಗೊಮ್ಮೆ ನಿಮ್ಮ ಜಾತಕಗಳನ್ನ ಜನರಲ್ ಆಗಿ ಪರಿಶೀಲನೆಯನ್ನು ಮಾಡಿಸ್ಕೊಳ್ಳಿ. ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಏನು ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದನ್ನು ಕೂಡ ಗಮನಿಸಿ ಅಂತ ನಾನು ಹೇಳ್ತಾ, ಅದರ ಜೊತೆಗೆ ನಿಮಗೂ ಕೂಡ ಜಾತಕ ತೋರಿಸ್ಬೇಕು, ವಾಸ್ತು ಬಗ್ಗೆ ಸಲಹೆ ಬೇಕು ಅಂದ್ರೆ ನೇರವಾಗಿ ಭೇಟಿ ಮಾಡಿ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಮಾಯಾಕಾರ ಶಂಕರ 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 ಶಂಕರ